ಕಳೆದ 5 ವರ್ಷದಲ್ಲಿ ಡಿಕೆ ಎದುರಿಸಿದ್ದು 2 ದೊಡ್ಡ ಚುನಾವಣೆಗಳನ್ನು, ಒಂದು ವಿಧಾನಸಭೆ, 2 ಲೋಕಸಭೆ. ಈ 2 ಚುನಾವಣೆಗಳಲ್ಲಿ ಕಾಂಗ್ರೆಸ್ಸಿಗೆ ಭೀಮಬಲ ತುಂಬಿದ್ದು 2 ಪಾದಯಾತ್ರೆಗಳು. ಆ ಪಾದಯಾತ್ರೆ ಪರ್ವದಲ್ಲಿ ಡಿಕೆ ನ್ಯಾಷನಲ್ ಲೀಡರ್ ಆಗಿ ಹೊರಹೊಮ್ಮಿದ್ರು. ಮೇಕೆದಾಟು ಪಾದಯಾತ್ರೆ ರಾಜ್ಯ ಕಾಂಗ್ರೆಸ್ ಘಟಕವೇ ಆಯೋಜನೆ ಮಾಡಿದ್ದು. ಭಾರತ್ ಜೋಡೋ ಪಾದಯಾತ್ರೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದಿದ್ದು. 2 ಪಾದಯಾತ್ರೆಗಳಲ್ಲಿ ತಾವು ಎಂತಹ ಅದ್ಭುತ ಸಂಘಟನಾಕಾರ ಅನ್ನೋದನ್ನ ಡಿಕೆ ಪ್ರೂವ್ ಮಾಡಿದ್ರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಯಶಸ್ಸಿನ ಹಾದಿಯಲ್ಲಿ ಮರೆಯಲಾಗದ ನೆನಪು ಮತ್ತು ಗೆಲುವಿನ ಇನ್ನೊಂದು ಟ್ರಂಪ್ ಕಾರ್ಡ್ ಎಂದರೆ ಅದು ಪಾದಯಾತ್ರೆ. ಡಿಕೆ ಅಧ್ಯಕ್ಷರಾಗಿದ್ದಾಗ 2 ಪಾದಯಾತ್ರೆಗಳನ್ನ ಜನ ಮರೆಯುವಂತಿಲ್ಲ. ಒಂದು ಪಾದಯಾತ್ರೆಯ ನೇತೃತ್ವವನ್ನ ರಾಹುಲ್ ಗಾಂಧಿ ವಹಿಸಿದರೆ ಇನ್ನೊಂದು ಪಾದಯಾತ್ರೆಯ ನೇತೃತ್ವವನ್ನ ವಹಿಸಿದ್ದವರು ಸ್ವತಃ ಡಿಕೆ ಶಿವಕುಮಾರ್. ಮೇಕೆದಾಟು ಪಾದಯಾತ್ರೆ ಡಿಕೆ ಶಿವಕುಮಾರ್ ಅಧ್ಯಕ್ಷರಾಗಿದ್ದಾಗ ನಡೆಸಿದ ಅತ್ಯಂತ ಯಶಸ್ವಿ ಪಾದಯಾತ್ರೆಗಳಲ್ಲೊಂದು ಮೇಕೆದಾಟು ಪಾದಯಾತ್ರೆ. ಕಾವೇರಿ ನೀರಿಗೆ ಕನ್ನಂಬಾಡಿ ಕಟ್ಟಿಯೇನೋ ಇದೆ, ಆದರೆ ಮೇಕೆದಾಟು ಬಳಿ ಇನ್ನೊಂದು ಡ್ಯಾಮ್ ಕಟ್ಟಿಸಿದ್ರೆ ಅದರಿಂದ ಕರ್ನಾಟಕಕ್ಕೆ ಬಹಳ ಉಪಯೋಗವಾಗುತ್ತದೆ. ಅದನ್ನ ತಮ್ಮ ರಾಜಕೀಯ ಅಸ್ತ್ರವಾಗಿಯೂ ಬಳಸಿಕೊಂಡ ಡಿಕೆ ಶಿವಕುಮಾರ್ ಪಾದಯಾತ್ರೆಯನ್ನ ಸಂಘಟಿಸಿದ್ರು. ಹೆಗಲು ಕೊಟ್ಟವರು ಸಿದ್ದರಾಮಯ್ಯ. ಈ ಪಾದಯಾತ್ರೆಯ ಅಂತಿಮ ಫಲಿತಾಂಶ ಇನ್ನೂ ಬರಬೇಕಿದೆ. ಆದರೆ ಜೆಡಿಎಸ್ ಕೋಟೆಯಲ್ಲಿ ನಡೆದ ಈ ಪಾದಯಾತ್ರೆ ಕಾಂಗ್ರೆಸ್ಸಿಗೆ ಯಶಸ್ಸನ್ನು ತಂದುಕೊಟ್ಟಿದೆ. ಐತಿಹಾಸಿಕ ಹೋರಾಟಕ್ಕೆ ಪಾಂಚಜನ್ಯ ಮೊಳಗಿದೆ. ಇದು ಕನ್ನಡಿಗರ ಹಕ್ಕು ಮತ್ತು ಸ್ವಾಭಿಮಾನದ ಸಂಗಮ ಅಂತ ಹೇಳಿಕೊಂಡೆ ರಾಮನಗರದಿಂದ ಹೊರಟ ಪಾದಯಾತ್ರೆಯ ಧ್ಯೇಯವಾಕ್ಯ ನಮ್ಮ ನೀರು ನಮ್ಮ ಹಕ್ಕು ಎನ್ನುವುದಾಗಿತ್ತು. ರಾಮನಗರ, ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ, ಬೆಂಗಳೂರು ಸೇರಿದಂತೆ ಎಲ್ಲ ಜಿಲ್ಲೆಗಳಲ್ಲಿ ಮೇಕೆದಾಟು ಪಾದಯಾತ್ರೆ ನಭೂತೋ ನ ಭವಿಷ್ಯತಿ ಎನ್ನುವಂತೆ ಸಂಘಟಿತವಾಯಿತು. 123 ಕಿಲೋಮೀಟರ್ ಉದ್ದದ ಪಾದಯಾತ್ರೆ ನಿರಂತರವಾಗಿ ನಡೆಯಿತು. ಪ್ರತಿದಿನವೂ 5,000 ಕಾರ್ಯಕರ್ತರನ್ನ ಸೇರಿಸಿ ಪಾದಯಾತ್ರೆ ನಡೆಸುವುದು ಸುಲಭದ ವಿಷಯವಲ್ಲ. ಸತತ 11 ದಿನ ನಡೆದ ಪಾದಯಾತ್ರೆ ಮೈಸೂರು, ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ಸಿಗೆ ದೊಡ್ಡ ಶಕ್ತಿಯನ್ನೇ ನೀಡಿದ್ದು ಸುಳ್ಳಲ್ಲ. ಭಾರತ್ ಜೋಡೋ ಇನ್ನೊಂದು ದೊಡ್ಡ ಪಾದಯಾತ್ರೆ ಅಂದರೆ ಅದು ಭಾರತ್ ಜೋಡೋ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆದ ಭಾರತ್ ಜೋಡೋ ಪಾದಯಾತ್ರೆಯನ್ನ ಕರ್ನಾಟಕದಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಿದ್ದು ಡಿಕೆ ಶಿವಕುಮಾರ್. ಹನ್ನೆರಡು ರಾಜ್ಯಗಳಲ್ಲಿ ನಡೆದ ಈ ಭಾರತ್ ಜೋಡೋ ಕರ್ನಾಟಕದಲ್ಲಿ 21 ದಿನಗಳ ಕಾಲ ಯಶಸ್ವಿಯಾಗಿ ನಡೆದಿದ್ದು ವಿಶೇಷ.
21 ದಿನಗಳಲ್ಲಿ 511 ಕಿಲೋಮೀಟರ್ ಪಾದಯಾತ್ರೆ ರಾಜ್ಯದ ಚಾಮರಾಜನಗರ, ಮೈಸೂರು ನಗರ, ಗ್ರಾಮಾಂತರ, ಮಂಡ್ಯ, ತುಮಕೂರು, ಚಿತ್ರದುರ್ಗ, ಬಳ್ಳಾರಿ, ರಾಯಚೂರು ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ಸಂಚರಿಸಿತು. ಈ 21 ದಿನಗಳ ಭಾರತ್ ಜೋಡೋ ಪಾದಯಾತ್ರೆಯ ಹೊತ್ತಿಗೆ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸಂಘಟನೆಯು ಬಲಿಷ್ಠವಾಗಿತ್ತು. ಇನ್ನೊಂದು ವಿಶೇಷ ಅಂದ್ರೆ 2 ಪಾದಯಾತ್ರೆಗಳು ನಡೆದ 90% ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸಿತ್ತು. ಪಾದಯಾತ್ರೆಯನ್ನ ಕೇವಲ ನೋಡುಗರ ಕಣ್ಣಲ್ಲಷ್ಟೇ ಅಲ್ಲ, ಮತದಾರರ ಮತವಾಗಿ ಪರಿವರ್ತಿಸುವಲ್ಲಿ ಡಿಕೆ ಯಶಸ್ವಿಯಾಗಿದ್ದರು. ಈ 2 ಪಾದಯಾತ್ರೆಗಳ ಮೂಲಕವೇ ಡಿಕೆ ಕಾಂಗ್ರೆಸ್ ಪಕ್ಷವನ್ನ ನಾವೆಲ್ಲರೂ ಒಂದೇ ಎಂಬಷ್ಟರ ಮಟ್ಟಿಗೆ ಒಗ್ಗೂಡಿಸಿದ್ದರು. ಯಾಕಂದ್ರೆ ಇಡೀ ಪಾದಯಾತ್ರೆಯಲ್ಲಿ ಡಿಕೆ ತೆರೆಯ ಮುಂದೆ ನಾಯಕರಾಗಿ, ತೆರೆಯ ಹಿಂದೆ ಸಂಘಟಕರಾಗಿ ಯಶಸ್ಸು ಕಂಡರು. ಎರಡು ಪಾದಯಾತ್ರೆಗಳು ತುಂಬಿದ ಬಲದಿಂದಾಗಿಯೇ ಕಾಂಗ್ರೆಸ್ ವಿಧಾನಸಭೆಯಲ್ಲಿ 138 ಸ್ಥಾನಗಳೊಂದಿಗೆ ವಿರಾಜಮಾನವಾಗಿ ಕೂತಿದೆ. ಯಾರು ಏನ್ ಮಾಡಿದ್ರೂ ಅಲ್ಲಾಡ್ಸೋಕ್ಕಾಗಲ್ಲ. ಲೋಕಸಭೆಯಲ್ಲಿ 2 ಗೆದ್ದರೆ ಪ್ರಚಂಡ ವಿಜಯ ಅಂದ್ಕೊಂಡಿದ್ದ ಪಕ್ಷ 9 ಸೀಟು ಗೆದ್ದು ತೋರಿಸಿದೆ. ಅದು ಡಿಕೆ ಪವರ್. ಮುಂದಿನ ಭಾಗದಲ್ಲಿ ಡಿಫರೆಂಟ್ ಡಿಕೆಯನ್ನ ನೋಡೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.